ಗಿಡವಾಗಿ ಬಗ್ಗದ್ದು ಮರವಾಗಿ ಬೆಳೆಯಿತೆ. ಮಕ್ಕಳನ್ನು ಯಾವ ರೀತಿಯಲ್ಲಿ ಶಿಸ್ತಿನಲ್ಲಿ ಬೆಳೆಸಬೇಕು ಎಂಬುದಕ್ಕಾಗಿ ಪೋಷಕರಿಗಾಗಿ ಕೆಲವೊಂದು ಟಿಪ್ಸ್ಗಳನ್ನು ನೋಡೋಣ. ಮಕ್ಕಳಿಗೆ ಎಳೆಯ ವಯಸ್ಸಿನಲ್ಲಿಯೇ ಉತ್ತಮ ಪಾಠವನ್ನು ನೀಡುವುದು ಅಗತ್ಯ. ಇದು ಅವರಲ್ಲಿ ಶಿಸ್ತನ್ನು ಮೂಡಿಸುವ ಜೊತೆಗೆ ಅವರ ಭವಿಷ್ಯವನ್ನು ಉತ್ತಮವಾಗಿಸುತ್ತದೆ. ಅಂತೆಯೇ ಮಕ್ಕಳನ್ನು ಜವಾಬ್ದಾರಿಯುತವನ್ನಾಗಿಸಿ ಬೆಳೆಸಲು ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಕೆಲವೊಂದನ್ನು ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಕ್ಕಳನ್ನು ಬೆಳೆಸುವಲ್ಲಿ ಸರಿಯಾದ ಚೌಕಟ್ಟನ್ನು ಹಾಕಿಕೊಳ್ಳಿ ಹಾಗೂ ಅದನ್ನು ಪಾಲಿಸಿ. ಸರಿಯಾದ ನಿಯಮ ಪಾಲನೆ ಮಕ್ಕಳಲ್ಲಿ ಸೂಚನೆಗಳನ್ನು ಯಾಕೆ ಸರಿಯಾಗಿ ಪಾಲಿಸಬೇಕು, ಇದರ ಮಹತ್ವವೇನು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ನೆರವಾಗುತ್ತದೆ. ನಿಮ್ಮ ಮಕ್ಕಳನ್ನು ಅವರ ವಯಸ್ಸಿಗೆ ಅನುಗುಣವಾಗಿ ಮನೆಯ ಕೆಲಸದಲ್ಲೂ ತೊಡಗಿಕೊಳ್ಳುವಂತೆ ಪ್ರೋತ್ಸಾಹಿಸಿ. ಅವರಿಗೆ ಕೆಲವೊಂದು ಜವಾಬ್ದಾರಿಗಳನ್ನು ವಹಿಸಿ. ಇದು ಮಕ್ಕಳಲ್ಲಿ ಜವಾಬ್ದಾರಿಯ ಗುಣ ಮೂಡಿಸುತ್ತದೆ ಹಾಗೂ ಕುಟುಂಬದೊಂದಿಗೆ ಕೆಲಸಕ್ಕೆ ಕೈ ಜೋಡಿಸಬೇಕೆಂದು ಪ್ರೇರೇಪಿಸುತ್ತದೆ. ಮಕ್ಕಳಿಗೆ ಕೆಲ ಸನ್ನಿವೇಶಗಳಲ್ಲಿ ನಿರ್ಧಾರ ಕೈಗೊಳ್ಳಲು ಪ್ರೋತ್ಸಾಹಿಸಿ. ಸಣ್ಣ ಸಣ್ಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅವಕಾಶ ನೀಡಿ. ಇದು ಅವರಲ್ಲಿ ಸರಿಯಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಬೇಕು ಎಂಬ ಅರಿವು ಕೌಶಲ್ಯವನ್ನು ಮೂಡಿಸಲು ಸಹಾಯ ಮಾಡುತ್ತದೆ. ಮಕ್ಕಳಲ್ಲಿ ಸಹಾನುಭೂತಿ ಬೆಳೆಯುವಂತೆ ಮಾಡಿ. ಅದಕ್ಕೆ ನೀವು ಮಾದರಿಯಾಗಿ. ಯಾವಾಗಲೂ ಒಂದು ವಿಷಯವನ್ನು ಮತ್ತೊಬ್ಬರ ದೃಷ್ಟಿಕೋನದಿಂದ ಹೇಗೆ ನೋಡಬಹುದು ಎಂಬುದನ್ನು ಕಲಿಸಿಕೊಡಿ. ಆಗ ಮಕ್ಕಳಲ್ಲಿ ಬೇರೆಯವರ ಭಾವನೆಯನ್ನು ಅರ್ಥ ಮಾಡಿಕೊಳ್ಳಲು, ಬೇರೆಯವರ ಕಷ್ಟಕ್ಕೆ ಸ್ಪಂದಿಸುವ ಗುಣ ಬೆಳೆಯಲು ಸಹಾಯವಾಗುತ್ತದೆ. ಮಕ್ಕಳಲ್ಲಿ ಅವರ ವಯಸ್ಸಿಗೆ ಅನುಗುಣವಾಗಿ ಹಣಕಾಸಿನ ಜ್ಞಾನವನ್ನು ನೀಡಿ. ಮೂಲಭೂತವಾದ ಹಣಕಾಸಿನ ನಿರ್ವಹಣೆ, ಸಂಪಾದನೆ, ಉಳಿತಾಯ, ಖರ್ಚು ಹೀಗೆ ಒಂದಷ್ಟು ಜವಾಬ್ದಾರಿಗಳ ಬಗ್ಗೆ ಮಕ್ಕಳೊಂದಿಗೆ ಮಾತನಾಡಿ ಅವರಿಗೆ ಪ್ರಾಯೋಗಿಕವಾಗಿ ವಿವರಿಸಿ. ಸಮಯದ ಮಹತ್ವ, ಸಮಯದ ಸದ್ವಿನಿಯೋಗ, ಸಮಯದ ನಿರ್ವಹಣೆ ಇವೆಲ್ಲವನ್ನು ಮಕ್ಕಳಿಗೆ ಎಳೆಯ ವಯಸ್ಸಿನಲ್ಲಿಯೇ ಕಲಿಸಿಕೊಡುವುದು ಬಹಳ ಮುಖ್ಯ. ಈ ಶಿಸ್ತು ಮೂಡಲು ಮಕ್ಕಳಿಗೆ ಸರಿಯಾದ ವೇಳಾಪಟ್ಟಿ ರಚಿಸಿ. ಓದಿನ ದಿನಚರಿ ಪಾಲಿಸುವಂತೆ ಪ್ರೋತ್ಸಾಹಿಸಿ. ಮಕ್ಕಳಿಗೆ ಅವರ ವಯಸ್ಸಿಗೆ ಅನುಗುಣವಾಗಿ ಸ್ವಯಂ ಕಾಳಜಿಯ ಗುಣವನ್ನು ಕಲಿಸಿಕೊಡಿ. ವೈಯಕ್ತಿಕ ಸ್ವಚ್ಛತೆ, ತಮ್ಮ ಬಟ್ಟೆ ಬರೆಗಳನ್ನು ಸಿದ್ಧಪಡಿಸಿಟ್ಟುಕೊಳ್ಳುವುದು ಸೇರಿದಂತೆ ಸ್ವತಂತ್ರತೆ ಹಾಗೂ ಜವಾಬ್ದಾರಿಯನ್ನು ನೀಡಿ. ಇದು ಮಕ್ಕಳಲ್ಲಿ ಶಿಸ್ತು ಮೂಡಿಸಲು ನೆರವಾಗುತ್ತದೆ. ಮಕ್ಕಳ ಒಳ್ಳೆಯ ಗುಣಗಳು, ಒಳ್ಳೆಯ ಅಭ್ಯಾಸಗಳು, ಒಳ್ಳೆಯ ಬದಲಾವಣೆಗಳನ್ನು ಗುರುತಿಸಿ ಹಾಗೂ ಪ್ರಶಂಸಿಸಿ. ಇದು ಅವರಲ್ಲೊಂದು ಖುಷಿ, ಸ್ಫೂರ್ತಿ ತುಂಬುವ ಜೊತೆಗೆ ಸದಾ ಸರಿಯಾದ ದಾರಿಯಲ್ಲಿ ಸಾಗಬೇಕು ಎಂಬ ಹಂಬಲವನ್ನು ಗಟ್ಟಿಗೊಳಿಸಲು ನೆರವಾಗುತ್ತದೆ. ಈ ರೀತಿಯಾಗಿ ಶಿಸ್ತಿನಲ್ಲಿ ನಿಮ್ಮ ಮಕ್ಕಳನ್ನು ಬೆಳೆಸಿ ಅವರಿಗೆ ಮುಂದೆ ಒಂದು ಒಳ್ಳೆಯ ಭವಿಷ್ಯವನ್ನು ರೂಪಿಸಿಕೊಡಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಎಂದು ಹೇಳುತ್ತಾ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.